ಇದು ಜ್ಞಾನಿಗಳ ಸಾಧಕರ ಸಂಗಮವಾಗಿದೆ. ಇಲ್ಲಿವರೆಗೆ ತಾವೆಲ್ಲ ಈ ಒಂದು ವೃತ್ತಿಯನ್ನ, ಇವತ್ತು ವಿಶ್ವ ಯುವ ಕೌಶಲ್ಯ ದಿನಾಚರಣೆ, ಈ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ಕೋಟಿ ನಮಸ್ಕಾರಗಳು, ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು 30-35 ವರ್ಷ ಹಿಂದೆ ನಾನು ಹೊಸದಾಗಿ ಶಾಸಕರಾದಾಗ ಪಾರ್ಸಾರ್ಥಿ ಅಂತ ಒಬ್ಬರಿದ್ರು ಡೈರೆಕ್ಟರ್, ರಾಜಾಜಿನಗರದಲ್ಲಿ ಫಸ್ಟು ಪ್ರಾರಂಭ ಆಯಿತು. ಒಂದು ಜರ್ಮನ್ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಸೇರಿ ಫಸ್ಟು GTTC ಸೆಂಟ್ರು ಅವತ್ತಿನ ಕಾಲದಲ್ಲಿ ಪ್ರಾರಂಭ ಆಯಿತು. ಆವತ್ತೇ ಇದು ಪ್ರಾರಂಭ ಆದಾಗ ಇಡೀ ರಾಜ್ಯ ಮಟ್ಟದ ಕಾಂಪಿಟೇಷನ್ ಕೂಡ ಇತ್ತು. ಒಬ್ಬೊಬ್ಬರಿಗೆ ಒಂದೊಂದು ಸೀಟ್ ಸಿಕ್ಬೇಕಾದ್ರೆ ದೊಡ್ಡ ಸಮಸ್ಯೆ ಇತ್ತು. ಈಗ ನಾವು ರಾಜ್ಯದ ವಿವಿಧ ಕಡೆ ಇದನ್ನೆಲ್ಲ ವಿಸ್ತಾರನ ಮಾಡಿದ್ದೇವೆ. ದೇಶದಲ್ಲಿ ಕೌಶಲ್ಯವನ್ನ ಬಹಳ ದೊಡ್ಡದಾಗಿ ಬೆಳೆಸಲಿಕ್ಕೆ ನಮ್ಮ ಪ್ರಧಾನಮಂತ್ರಿಗಳಾಗಿದ್ದಂಥ ರಾಜೀವ್ ಗಾಂಧಿಯವರು ಇದಕ್ಕೆ ಒಂದು ಹೊಸ ರೂಪವನ್ನ ಕೊಟ್ಟರು. ಕೌಶಲ್ಯ ಇದ್ದರೆ ಒಂದು ದೊಡ್ಡ ರಾಜ್ಯೋಗ ಇದ್ದಂಗೆ. ಯಾರು ಕೌಶಲ್ಯವನ್ನ ಕಲಿಲಿಕ್ಕೆ ಸಾಧ್ಯ ಇಲ್ಲ. ನಾನು ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಭಾಷಣದಲ್ಲಿ ಒಂದು ಮಾತು ಹೇಳಿದ್ದು ನನಗೆ ನೆನಪು ಬರ್ತದೆ. ನೃಪನೃಪ ಅಪಹರಿಸದ, ಸ್ವಲ್ಪ ಕೇಳಿ, ನೃಪನೃಪ ಅಪಹರಿಸದ, ದಾಯಾದಿ ದಕ್ಕಿಸದ, ನೀರಿನಲ್ಲಿ ನೆನೆಯದ, ಅಗ್ನಿಯಲ್ಲಿ ಸುಡದ ಗುಪ್ತನಿಧಿ ಒಂದೇ ಕೌಶಲ್ಯ ವಿದ್ಯೆ. ಇನ್ನೊಂದ್ಸತಿ ಹೇಳ, ನೃಪನೃಪ ಅಪಹರಿಸಿದ ಅಂದ್ರೆ ನೃಪ ಅಂದ್ರೆ ರಾಜ. ಯಾರು ಕೂಡ ರಾಜ ಆಗಲಿ, ಯಾರು ಕೂಡ ಇದನ್ನ ಕದಿಯಕ್ಕಾಗಲ್ಲ. ನೃಪನೃಪ ಅಪಹರಿಸದ, ದಾಯಾದಿ ದಕ್ಕಿಸದ. ದಾಯಾದಿ ನಿಮ್ಮ ಅಣ್ತಂದಿರು, ಸ್ನೇಹಿತರುಗಳು, ಮತ್ತೊಂದು ಯಾರು ಅದನ್ನ ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೀರಿನಲ್ಲಿ ನೆನೆಯದ, ಅಗ್ನಿಯಲ್ಲಿ ಸುಡದ ಗುಪ್ತನಿಧಿ ಒಂದೇ ಕೌಶಲ್ಯ ವಿದ್ಯೆ. ನಾನೇನು 46ನೇ ವಯಸ್ಸು ಗ್ರಾಜ್ಯುಯೇಟ್ ಆದವನು. ನನ್ನ ಅನುಭವದ ವಿಚಾರವನ್ನ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೇನೆ. ನಾನು ನ್ಯೂಜಿಲೆಂಡ್ಗೆ ಹೋಗಿದ್ದೆ. ಹಿಂದೆ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗ ನಮ್ಮ ಬೆಂಗಳೂರಿನಲ್ಲಿ ಮೆಟ್ರೋ ಮಾಡಲಿ ವಿಚಾರಕ್ಕೆ SM ಕೃಷ್ಣರವರು ನಮ್ಮದೊಂದು 12 ಜನ, 5-6 ಜನ, 2-3 ಜನ ಮಂತ್ರಿಗಳು, ಒಂದು 5-6 ಜನ ಚೇರ್ಮನ್ಗಳು, ನಮ್ಮ IAS ಆಫೀಸರ್ಸ್ ಎಲ್ಲ ಹೋಗಿ ಇಡೀ ದೇಶ ನಮ್ಗೇನು ಬೇಕು ಬೆಂಗಳೂರು ನಗರಕ್ಕೆ ಅಂತ ಹೇಳಿ ಮೆಟ್ರೋ ವಿಚಾರದಲ್ಲಿ ನಮ್ಮನ್ನು ಕಳಿಸ್ಕೊಟ್ಟಿದ್ದು. ಆಗ ನ್ಯೂಜಿಲೆಂಡ್ಗೆ ಹೋಗಿದ್ದೆ. ಆ ನ್ಯೂಜಿಲೆಂಡಲ್ಲಿ ಯಾರ ಮನೆಗೂ ಕಾಂಪೌಂಡ್ ಇಲ್ಲ. ನಮ್ಮ CM ಲಿಂಗಪ್ಪ ಅಂತ ನನ್ನ ಸ್ನೇಹಿತಿದ್ದಾರೆ, ರಾಮನಗರದ MLA. ಅವರು ಚೇರ್ಮನ್ ಆಗಿದ್ದರು. ಅವರು ನನ್ನ ಜೊತೆ ಬಂದಿದ್ರು. ಏರ್ಪೋರ್ಟಲ್ಲಿ ಇಳಿದ ತಕ್ಷಣ ಆ ನ್ಯೂಜಿಲೆಂಡ್ ಏರ್ಪೋರ್ಟಲ್ಲಿ ನಮ್ಮ ಶೂಸ್ಗಳನ್ನೆಲ್ಲ ಫಸ್ಟ್ ಬಿಸಿ ಶೂಸ್ಗಳನ್ನೆಲ್ಲ ಅವ್ರ ಶೂಸ್ನ ತೊಳೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಏರ್ಪೋರ್ಟಲ್ಲಿ ಕೊಟ್ಟರು. ಅಂದರೆ ಹೊರಗಡೆ ಬಂದಂಥ ಧೂಳು ಮತ್ತೊಂದು ನಮ್ಮ ರಾಜ್ಯಕ್ಕೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ
ಆ ರೀತಿ ಒಂದು ಕ್ಲೀನ್ ಸಿಟಿ. ಅದಾದ ಮೇಲೆ ನಾನು ಹಿಂಗೆ ಹೋಗಿ ಚರ್ಚೆ ಮಾಡ್ತಿದ್ದೆ. ಬೇಕಾದಷ್ಟು ಜನ ನಮ್ಮ ಕರ್ನಾಟಕದಿಂದ ಇದ್ದಂಥವ್ರು ಕೂಡ ಕೆಲವರೆಲ್ಲ ಅಲ್ಲೋಗಿ ಇಲ್ಲಿ ನಮ್ಮ ಗೌರ್ಮೆಂಟ್ ಪಾಲಿಟೆಕ್ನಿಕಲ್ಲಿ ಎಲ್ಲ ಕೆಲಸ ಮಾಡಿದವರು ಅಲ್ಲೆಲ್ಲ ಹೋಗಿ ಕೆಲವರೆಲ್ಲ ಟೀಚರ್ ಕೆಲಸ ಕೂಡ ಅಲ್ಲಿ ಮಾಡ್ತಾಯಿದ್ರು. ಅವ್ರ ಕೆಲಸ ಕೇಳಿದೆ, ಏನು ನಿಮ್ಮ ಪರಿಸ್ಥಿತಿ ಏನು ಎತ್ತ ಅಂತೇಳಿ. ಕೆಲವು ಯೂನಿವರ್ಸಿಟಿಗಳೆಲ್ಲ ಸಣ್ಣ ಸಣ್ಣ ಯೂನಿವರ್ಸಿಟಿಗಳೆಲ್ಲ ಇದ್ದವು. ಏನು ಓದ್ತಾರೆ, ಏನು ಕ್ವಾಲಿಫಿಕೇಷನು ಅಂತೆಲ್ಲ ಕೇಳಿದೆ. ಅವರು ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ನೋಡೋದಿಲ್ಲ ಸರ್ ಇಲ್ಲಿ, ನೀನು MTech ಮಾಡಿದ್ದೀನಿ, PhD ಮಾಡಿದ್ದೀನಿ, ಅದು ಮಾಡಿದ್ದೀನಿ, ಇದು ಮಾಡಿ ಅಂತಂದ್ರೆ ಯಾವ ವಿದ್ಯಾರ್ಥಿಗಳು ಅವ್ರು ಕೇಳೋದಿಲ್ಲಂತೆ. ನಿಮ್ಮ ಬಯೋಡೇಟಲ್ಲೂ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬ ಹುಡುಗನ ಹತ್ರ ಕರೆದು ಇಂಟರ್ವ್ಯೂ ಮಾಡ್ತಾರೆ. ಆ ಇಂಟರ್ವ್ಯೂನಲ್ಲಿ ಅವನ ಕೆಪಾಸಿಟಿ ಏನು ಅನ್ನೋದು ಅವರು ಅಳತೆ ಮಾಡ್ತಾರೆ. ನಾನು BE ಮಾಡಿದ್ದೀನಿ, B.Tech ಮಾಡಿದ್ದೀನಿ, MTech ಮಾಡಿದ್ದೀನಿ, ಅದು ಮಾಡಿದ್ದೀನಿ, ಡಿಪ್ಲೊಮಾ ಮಾಡಿದ್ದೀನಿ, ಅವೆಲ್ಲ ಅವ್ರಿಗೆ ನಂಬಿಕೆ ಇಲ್ಲ ಈ ಸರ್ಟಿಫಿಕೇಟ್ ಮೇಲೆ. ಯಾರು ತನ್ನ ಕೌಶಲ್ಯದಲ್ಲಿ, ಪ್ರತಿಭೆಯಲ್ಲಿ ಕೆಪಾಸಿಟಿ ಇರ್ತಾರೆ, ಅವನು SLC 10th ಓದ್ದೇ ಇಲ್ಲದೆ ಹೋದ್ರು ಚಿಂತೆ ಇಲ್ಲ, 8th ಓದಿರಲಿ, 9th ಓದಿರಲಿ, ಇಲ್ಲ ಅವನು ಡಿಗ್ರಿನೇ ಓದಿರಲಿ, ಅವನ ಕೆಪಾಸಿಟಿ ಮೇಲೆ ಅವನ ಅಳತೆಗೋಲು ಮಾಡ್ತಾರೆ ಅಂತ ಹೇಳಿ ಅಲ್ಲಿ ಹೇಳಿದ್ರು. ಹಂಗೆ ಇವತ್ತು ಇಡೀ ಪ್ರಪಂಚ ನಮ್ಮಲ್ಲಿ ಏನು ಒಂದು ಸರ್ಟಿಫಿಕೇಟ್ ಅಲ್ಲದೆ, ಈಗ ಡಿಗ್ರಿ ಓದಿದ್ರೆ ಏನು ಸುಖ, ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ. ಇಲ್ಲಿ ಎಷ್ಟು ಜನ ರೈತರ ಮಕ್ಕಳಿದ್ದೀರಿ? ಕೈ ಎತ್ತಿ. ಗುಡ್. ಕೂತ್ಕೋ, ನಿಲ್ಲಿಸಿ, ಕೆಳಗಡೆ ಇಳಿಸಿ. ಬಹಳ ಸಂತೋಷ. ಈ ವ್ಯವಸಾಯ ಮಾಡ್ತೀವಲ್ಲ, ವ್ಯವಸಾಯ ಈ ನೇಗ್ಲಲ್ಲಿ ನಾವು ಹೊಲ ಉಳ್ತೀವಲ್ಲ, ಇಲ್ಲ ಭತ್ತ ನಾಟಿ ಭತ್ತನೋ ರಾಗಿನೋ ನಾಟಿ ಹಾಕ್ತೀವಲ್ಲ, ಯಾವ್ದಾರು ಇಂಜಿನಿಯರ್ ಸ್ಕೇಲ್ ಹಾಕಿರ್ತಾನ? ಒಂದು ಲೈನಾಗ ಹೋಗಿರ್ತದೆ ತಾನೆ. ಹಸ್ಗಳು ಕೂಡ ಲೈನಾಗೆ ಎಳ್ಕೊಂಡು ಹೋಗಿರ್ತಾವ ತಾನೆ. ಈಗೇನೋ ಕೆಲವು ಟ್ರ್ಯಾಕ್ಟರ್ಗಳು ಬಂದಿರ್ತದೆ, ಸ್ಟ್ರೈಟ್ ಆಗಿ ಹೊಡಿತಾರೆ. ಬಟ್ ಈಗೂ ಹೊಲ ಉಳ್ತಾ ಇರ್ತಾರಲ್ಲ, ಈಗೂನು ಹಸಿ ಕಟ್ಕೊಂಡು. ಆಮೇಲೆ ನಮ್ಮ ಹೆಣ್ಮಕ್ಳು ನಾಟಿ ಹಾಕಿರ್ತಾರಲ್ಲ, ಆ ನಾಟಿ ಹಾಕಿದಾಗ ಕೂಡ ಹೊಲದಲ್ಲಿ ಗದ್ದೆಯಲ್ಲಿ ಹಾಕಿದಾಗ ಹಿಂಗಿಂಗ್ ಏನಾರು ಹಾಕಿರ್ತಾರ? ಸ್ಟ್ರೈಟ್ ಆಗಿ ಆಗ್ತದೆ. ಅಂದ್ರೆ ಈ ದೇಶದಲ್ಲಿ ವಿದ್ಯಾವಂತಿಕೆ ಇಲ್ಲದೆವರು ನಡೀತದೆ, ಬುದ್ಧಿವಂತಿಕೆ ಇಲ್ಲದೆವರು ನಡೀತದೆ, ಪ್ರಜ್ಞಾವಂತಿಕೆ ಬೇಕು. ಅದಕ್ಕೆ ಈ ಪ್ರಜ್ಞಾವಂತಿಕೆಗೆ ಈ ಸ್ಕಿಲ್ ಡೆವಲಪ್ಮೆಂಟ್ ಬೇಕು ಅನ್ನೋದು ಬಹಳ ಮುಖ್ಯ. ಕೌಶಲ್ಯ ಅನ್ನೋದು ಒಂದು ಧರ್ಮ, ಬೇಸಿಕ್ ಕಾಮನ್ ಸೆನ್ಸ್. ಇವತ್ತು ನಾನು ಹೊರಗಡೆ ಎಲ್ಲ ಇಲ್ಲಿ ಬರೋಕ್ಕಿಂತ ಮುಂಚಿತವಾಗಿ ತಮ್ಮ ಸಹೋದ್ಯೋಗಿಗಳು, ಕೆಲವು ಟ್ರೈನಿಂಗ್ ಸೆಂಟರ್ ಅವರು ಮಾಡಿದಂಥ ಅನೇಕ ವಿಚಾರಗಳನ್ನು ಅಲ್ಲಿ ನಾನು ನೋಡಿದೆ. ಯಾರಿಗೇನು ಕಡಿಮೆ ಇಲ್ಲ ನಮ್ಮ ಮಕ್ಕಳು. ಇವತ್ತು ನಮ್ಮ ಮಿನಿಸ್ಟ್ರು ಹೇಳ್ತಾ ಇದ್ರು, ಬೆಂಗಳೂರು ಕರ್ನಾಟಕ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಅಂತ. ಇವತ್ತು ದೊಡ್ಡ ದೊಡ್ಡ ಯಾರು ಇಂಜಿನಿಯರ್ಸ್ ಇದ್ದಾರೆ ಭಾರತದಲ್ಲಿ, ನಾನು ಹೇಳ್ತಾ ಇದ್ದೀನಿ ಭಾರತದಲ್ಲಿ ಯಾರು ದೊಡ್ಡ ದೊಡ್ಡ ಶ್ರೀಮಂತ ವ್ಯಕ್ತಿಗಳು, ಯಾರು ಇನ್ಸ್ಟಿಟ್ಯೂಷನ್ಸ್ನ ಇಂಡಸ್ಟ್ರಿ ನಡೆಸಿದ್ದಾರೆ, ಹೆಚ್ಚು ಕಮ್ಮಿ ಅವರೆಲ್ಲ 90% ಭಾರತದಲ್ಲೇ ಸ್ಟಡಿ ಮಾಡಿದವರು. ಬಿಹಾರ, ಆಂಧ್ರ, ಮಹಾರಾಷ್ಟ್ರ, UP ಅವರೆಲ್ಲರೂ ಕೂಡ ಬೆಂಗಳೂರಿನಲ್ಲೇ ಬಂದು ವಿದ್ಯಾಭ್ಯಾಸ ಮಾಡಿದಂಥವ್ರು. ಇವತ್ತು ಕಿರ್ಲೋಸ್ಕರ್ ಇರ್ಬೋದು, ಜಿಂದಲ್ ಇರ್ಬೋದು, ಇನ್ನು ಬಹಳ ಜನ ದೊಡ್ಡ ದೊಡ್ಡ ಮಹೇಂದ್ರ ಸಂಸ್ಥೆಯವರು, ಅವರೆಲ್ಲರೂ ಕೂಡ ಬೆಂಗಳೂರಿನಲ್ಲೇ ಅವತ್ತಿನ ಕಾಲದಲ್ಲಿ ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡು ಅಲ್ಲೋಗಿ ಅವರ ಬದುಕನ್ನ ದೊಡ್ಡ ದೊಡ್ಡದಾಗಿ ಕಟ್ಕೊಂಡಂಥವ್ರು. ಸೊ ಹಂಗೆ ಇವತ್ತು ನಾನು ಅಧಿಕಾರದಲ್ಲಿದ್ದೀನಿ, ನನ್ನ ಅಧಿಕಾರ ಕೊನೆ ಆಗ್ಬೋದು, ಆದರೆ ನನ್ನಲ್ಲಿರೋಂಥ ಕೌಶಲ್ಯ ಕೊನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ನಿಮಗೂ ಅಷ್ಟೇ. ನಿಮ್ಗೆ ಎಷ್ಟೇ ವಯಸ್ಸಾಗಿರ್ಬೋದು, ಎಷ್ಟೇ ದೊಡ್ಡವರಾಗಿರ್ಬೋದು, ಎಷ್ಟೇ ಚಿಕ್ಕವರಾಗಿರ್ಬೋದು,
ನಿಮ್ಮ ಜ್ಞಾನದ ಸಂಪತ್ತನ್ನು ನೀವೇನು ಬೆಳೆಸ್ಕೊಂಡಿರ್ತೀರಲ್ಲ, ದೇರ್ ಇಸ್ ನೋ ಎಂಡ್ ಟು ಎಜುಕೇಶನ್, ದೇರ್ ಇಸ್ ನೋ ಎಂಡ್ ಟು ಕ್ವಾಲಿಫಿಕೇಶನ್, ದೇರ್ ಇಸ್ ನೋ ಎಂಡ್ ಟು ಎಕ್ಸ್ಪೀರಿಯನ್ಸ್. ಇದು ತಾವು ಇಟ್ಕೊಂಡಿರ್ಬೇಕು. ಯುವ ಜನರಿಗೆ ಖಂಡಿತ ನೀವೆಲ್ಲ ಈ ದೇಶಕ್ಕೊಂದು ದೊಡ್ಡ ಭವಿಷ್ಯ, ನಾವ್ಯಾರು ಇಲ್ಲ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಸೊ ಆ ಕೌಶಲ್ಯವನ್ನ ಇವತ್ತು ನಮ್ಮ ಆಸ್ತಿ. ನಾನು ಮೊನ್ನೆ ಯಾವುದೋ ಹಿಂಗೆ ಬ್ಯಾಂಗ್ಳೂರ್ ಟೆಕ್ ಸಮಿಟ್ಗೆ ಹೋಗಿದ್ದೆ. ಬೆಂಗಳೂರಿನಲ್ಲಿ ನಡೀತದೆ ಬ್ಯಾಂಗ್ಳೂರ್ ಟೆಕ್ ಸಮಿಟ್, ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು. ನವೆಂಬರ್ನಲ್ಲಿ ನಡೀತದೆ, 17, 18, 20 ತಾರೀಕು ನಡೀತದೆ. ಎಷ್ಟೋ ಸ್ಪೀಕರ್ಸ್ ಬರ್ತಾರೆ, ಇಡೀ ಪ್ರಪಂಚದ ಒಂದು 50,000 ಜನ ಎಲ್ಲ ಬರ್ತಾರೆ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಅಲ್ಲಿ. ನಿಮಗೆ ಅರ್ಥ ಆಗ್ತದೆ ಅನ್ನೋ ಗೊತ್ತಿಲ್ಲ. ನಮ್ಮ ಬೆಂಗಳೂರು IT ಕ್ಯಾಪಿಟಲ್ ಅಂತ ನಾವು ಮಾತಾಡ್ತೀವಿ, ಸಿಲಿಕಾನ್ ವ್ಯಾಲಿ ಅಂತ ಮಾತಾಡ್ತೀವಿ. ನಮ್ಮಲ್ಲಿರೋಂಥ ಸ್ಟಾರ್ಟಪ್ಸು, BT, IT ನೀವು ಎಲ್ಲದರೂ ಕೂಡ ಬಹಳ ನಾವು ಮುಂದಿದ್ದೇವೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂನಿವರ್ಸಿಟಿನ ಮಾಡಬೇಕು ಅಂತ ಹೊರಟಿದ್ದೇವೆ. ಮಕ್ಕಳು ಕೂಡ ವಿದ್ಯಾಭ್ಯಾಸವನ್ನು ಕೊಡಬೇಕು, ಮಕ್ಕಳು ಕೂಡ AI ಕೊಡಬೇಕು ಅಂತೇಳಿ ನಾವು ಈಗಾಗಲೇ ಹೊರಟಿದ್ದೇವೆ. ನಾನು ಮೊನ್ನೆ ಭಾಷಣ ಮಾಡುವಾಗಲಿ 16 ಲಕ್ಷ 1.6 ಮಿಲಿಯನ್ IT ಪ್ರೊಫೆಷನಲ್ಸ್ ಇದ್ದಾರೆ. ನಿಮ್ಮ ಬೆಂಗಳೂರಿನಲ್ಲಿ, ಈ ರಾಜ್ಯದಲ್ಲಿ, ನಿಮ್ಮ ಭೂಮಿಲಿ ಬರೀ ಬೆಂಗಳೂರಿನಲ್ಲೇ 26 ಲಕ್ಷ, ದಟ್ ಮೀನ್ಸ್ 2.6 ಮಿಲಿಯನ್ IT ಪ್ರೊಫೆಷನಲ್ಸ್ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 2 ಲಕ್ಷ ಪಾಸ್ಪೋರ್ಟ್, ಅಮೆರಿಕ ಫಾರಿನ್ ಪಾಸ್ಪೋರ್ಟ್ ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ 38 ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ. ಇಡೀ ಭಾರತದಲ್ಲಿ 140 ಇದೆ, ಕರ್ನಾಟಕದಲ್ಲೇ 38 ಇದೆ. ಅಂದ್ರೆ ಹೊರಗಡೆಯಿಂದ ಕೂಡ ಇಲ್ಲಿ ಬಂದು ಇಲ್ಲಿ ನಮ್ಮ ಜನರು ನಿಮ್ಮಲ್ಲಿರೋಂಥ ಒಂದು ಕೌಶಲ್ಯತೆಗೆ, ನಿಮ್ಮಲ್ಲಿರೋಂಥ ಹ್ಯೂಮನ್ ರಿಸೋರ್ಸ್ಗೆ, ಹೊರಗಡೆ ದೇಶದಲ್ಲಿ ಏನಾದ್ರು ಒಂದು ಉದ್ಯೋಗ ಸೃಷ್ಟಿ ಮಾಡಿದ್ರೆ ಅಲ್ಲಿ ಮ್ಯಾನ್ ಪವರ್ ಕಾಸ್ಟ್ ಜಾಸ್ತಿ ಆಗ್ತದೆ. ನೀವು ಹೆಚ್ಚು ಕಮ್ಮಿ ಬಹಳ ಬುದ್ಧಿವಂತಿದ್ದೀರಿ ಅಂಥೇಳಿ ಇವತ್ತು ಇಲ್ಲೇ ಬಂದು ಅವರೆಲ್ಲ ಪ್ರಯೋಗಗಳನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ರಿಸರ್ಚ್ಗಳನ್ನ ಎಲ್ಲ ಕೂಡ ಪ್ರಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ರು, ನಾನು ಮೈಸೂರಿಗೆ ಹೋಗಿದ್ದೆ. ಮೈಸೂರಲ್ಲಿ ವಿವೇಕಾನಂದ ಯೂತ್ ಕಲ್ಚರಲ್ ಸೆಂಟರ್ ಇನಾಗ್ರೇಷನ್ ಆಯಿತು. ಅಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಪ್ರೈಮ್ ಮಿನಿಸ್ಟರ್ಗೆ ನೆನಪು ಮಾಡಿಕೊಟ್ಟೆ, ಸ್ವಾಮಿ ವಿವೇಕಾನಂದರವರು ಮೈಸೂರಿಗೆ ರಾಮಕೃಷ್ಣ ಆಶ್ರಮಕ್ಕೆ ಬಂದಿರ್ತಾರೆ. ಅವರು ಬಂದು ರಾಜರಿಗೂ ಅವ್ರಿಗೂ ಪರಿಚಯ ಆಯ್ತದೆ, ನಮ್ಮ ಒಡೆಯರ್ ರಾಜರಿಗೂ ಅವ್ರಿಗೂ ಪರಿಚಯ ಆಯ್ತದೆ. ಟಾಟಾರ್ ಅವರು, ವಿವೇಕಾನಂದ ಅವರು ಇಬ್ಬರು ಶಿಪ್ನಲ್ಲಿ ಎಲ್ಲೋ ಪ್ರಯಾಣ ಮಾಡ್ತಾ ಇರ್ತಾರೆ. ಆಗ ಭಾರತದ ಬಡತನದ ಬಗ್ಗೆ ಚರ್ಚೆ ಮಾಡ್ತಾರೆ, ಈ ನಿರ್ಮೂಲನೆ ಮಾಡ್ಲಿಕ್ಕೆ ಏನ್ ಬೇಕು ಅಂತೇಳಿ. ಸೊ ಆ ಚರ್ಚೆ ಬಂದಾಗ ಕೊನೆಗೆ ಅವ್ರಿಗೆ ತೀರ್ಮಾನಕ್ಕೆ ಬರ್ತದೆ, ಸೈನ್ಸ್ ಈಸ್ ಇಂಪಾರ್ಟೆಂಟ್ ಅಂತ. ವಿಜ್ಞಾನ ಇಲ್ಲಿ ಬೇಕು, ವಿಜ್ಞಾನ ಒಂದು ಆ ದೇಗುಲ ಇಲ್ಲಿ ಪ್ರಾರಂಭ ಆಗಬೇಕು ಅಂತೇಳಿ. ಸೊ ಆಗ ಮಹಾರಾಜರಿಗೆ ಹೇಳಿ, ಮಹಾರಾಜರಿಗೆ ಇಲ್ಲಿ ಏನು ಬೆಂಗಳೂರಿನಲ್ಲಿ ಆವತ್ತಿನ ಕಾಲದಲ್ಲಿ ಮಹಾರಾಜರು, ನಾನು ಹೇಳ್ತಾ ಇದ್ದೀನಿ 125 ವರ್ಷದ ಹಿಂದಿನ ಮಾತಿದು. ವಿವೇಕಾನಂದರಿಗೂ ಅವ್ರಿಗೂ ರಿಕ್ವೆಷನ್ ಮಾಡಿ ವಿವೇಕಾನಂದರವರು ಮಹಾರಾಜರಿಗೆ ಕೇಳಿ 325 ಎಕರೆಯನ್ನ ಬೆಂಗಳೂರು ನಗರದಲ್ಲಿ ಆವತ್ತಿನ ಕಾಲದಲ್ಲಿ ಮಹಾರಾಜರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇವತ್ತು ಏನು ನಮ್ಮ ಬೆಂಗಳೂರಿನಲ್ಲಿ ಇದೆ ಅದಕ್ಕೆ ದಾನವಾಗಿ ಕೊಟ್ಟು ಆವತ್ತಿನ ಕಾಲದಲ್ಲಿ ಸರ್ಕಾರ 5 ಲಕ್ಷ ರೂಪಾಯಿ ಹಣವನ್ನು ಕೊಡ್ತದೆ. ದಟ್ ಈಸ್ ಹೌ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹ್ಯಾಸ್ ಬೀನ್ ಸ್ಟಾರ್ಟೆಡ್ ಇನ್ ಬ್ಯಾಂಗ್ಳೂರ್. ಆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಬೆಳೆದಂತ ಎಲ್ಲ ವಿಜ್ಞಾನಿಗಳು ಇವತ್ತು ಪ್ರಪಂಚದ ಉದ್ದಗಲಕ್ಕೂ ಕೂಡ ಬೆಂಗಳೂರಿನ ಜ್ಯೋತಿಯಲ್ಲ, ಭಾರತದ ಜ್ಯೋತಿಯನ್ನೇ ಇವತ್ತು ಬೆಳೆಸಿದ್ದಾರೆ. ಆ ತರ ಜ್ಯೋತಿ ಇವತ್ತು ಯಾರು ನನ್ನ ಮಕ್ಕಳು ಇವತ್ತು ಯಾರು ನೀವು ಇಲ್ಲಿ ಜ್ಯೋತಿ ಬೆಳೆಸಿದ್ರಲ್ಲ, ಇದು ನಮ್ಮ ಜ್ಯೋತಿ ಅಲ್ಲ. ಇದು ದಿಸ್ ಇಸ್ ನಾಟ್ ಮೈ ಪ್ರೋಗ್ರಾಮ್, ಇದು ಸರ್ಕಾರದ ಪ್ರೋಗ್ರಾಮ್ ಅಲ್ಲ. ಇದು ನಮಗೆ ಸರ್ಕಾರದಿಂದ ನಮ್ಗೆ ಇದೇನು ಕಿರೀಟ ಬೇಕಾಗಿಲ್ಲ. ನಿಮ್ಮ ಬದುಕಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಭವಿಷ್ಯದ ಕಿರೀಟ ಇಲ್ಲಿಂದ ಸ್ಥಾಪನೆ ಆಗಬೇಕು ಅಂತ ಈ ಜ್ಯೋತಿಯನ್ನ ನಿಮ್ಮ ಕೈಲೇ ಇವತ್ತು ನಾವು ಹೊತ್ತಿಸಿದ್ದೇವೆ. ಇಟ್ ಇಸ್ ನಾಟ್ ಐ ಹ್ಯಾವ್ ಇನಾಗ್ರೇಟೆಡ್ ದಿಸ್ ಪ್ರೋಗ್ರಾಮ್.
ಇಲ್ಲ ನಮ್ಮ ಶರಣ್ ಪ್ರಕಾಶ್ ಮಾಡಿಲ್ಲ, ಇಲ್ಲ ನಮ್ಮ ಕಾಂತ ಮಾಡಲಿಲ್ಲ, ಕಾಂತನಾಯಕ್ ಮಾಡಲಿಲ್ಲ, ಇಲ್ಲ ರೇವಣ್ಣ ಮಾಡಲಿಲ್ಲ, ಇಲ್ಲ ನಮ್ಮ ಮತ್ತೊಬ್ಬ ಮಂತ್ರಿ ಮಾಡಲಿಲ್ಲ. ನೀವು ಬೆಳೆಸಿರೋದು ನಿಮ್ಮ ಉದ್ಘಾಟನೆ. ಶಿವಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನಶಕ್ತಿ ಸ್ವರೂಪಸ್ಯ ದೀಪ ಜ್ಯೋತಿ ಪ್ರಕಾಶಂ. ತಮ್ಮೆಲ್ಲರ ಜ್ಯೋತಿ ಮಂಗಳವಾಗಲಿ, ಶುಭವಾಗಲಿ, ಆರೋಗ್ಯವಂತರಾಗಲಿ, ವಿದ್ಯಾವಂತರಾಗಲಿ ಅಂತೇಳಿ ಬಹಳ ಸಂತೋಷದಿಂದ ಈ ಜ್ಯೋತಿಯನ್ನು ಇವತ್ತು ನಾವು ಬೆಳೆಸಿದ್ದೇವೆ. ಯುವಶಕ್ತಿ ಖಂಡಿತ ನಿಮ್ಮೆಲ್ಲರ ಭವಿಷ್ಯ. ಕೈಯಲ್ಲಿ ಕೌಶ ಇದ್ದರೆ ನಿಮಗೆಲ್ಲ ಆತ್ಮಸಾಕ್ಷಿ ಬಹಳ ಉತ್ತಮವಾಗ್ತದೆ. ಸ್ಕಿಲ್ ಪವರ್ ಇಸ್ ವಿಲ್ ಪವರ್. ಒಪ್ಕೋತಿರ್ತಾನೆ? ಸ್ಕಿಲ್ ಪವರ್ ಈಸ್ ಯುವರ್ ವಿಲ್ ಪವರ್. ಆ ಸ್ಕಿಲ್ ಒಂದು ಇತ್ತು ಅಂದ್ರೆ ನೀವು ಎಲ್ಲಿ ಬೇಕಾದ್ರೂ ಬದುಕಲಿಕ್ಕೆ ಒಂದು ಅವಕಾಶ ಇದೆ. ಈಗ ಮನೆ ಕಟ್ತಾನೆ, ಕಂಬಿನ ಕಟ್ಟೋನು ಎಲ್ಲರ ಕೈಯಲ್ಲೂ ಕಟ್ಟಕ್ಕಾಯ್ತದ? ನನ್ನ ಕೈಯಲ್ಲಿ ಕಟ್ಟಕ್ಕಾಯ್ತದ? ಯಾವುದೋ ಇಂಜಿನಿಯರ್ಗಳ ಕೈಯಲ್ಲಿ ಕಟ್ಟಕ್ಕಾಗ್ತದ? ಸಾಧ್ಯ ಇಲ್ಲ. ಇವತ್ತು ನನಗೆ ಈ ಉಂಗುರ ಇದೆಯಪ್ಪ, ನಿಮ್ಮ ಕೈಯಲ್ಲಿ ನಿಮ್ಮ ಮೂಗ್ಬತ್ತಿದೆ, ಕಿವಿಲ್ ಓಲೆ ಇದೆ, ಎಲ್ಲರೂ ಇದನ್ನ ಆಚಾರ್ಯ ಕೆಲಸ ಮಾಡಕ್ ಸಾಧ್ಯನಾ? ಎಲ್ಲರೂ ಈ ಕುರ್ಚಿಗಳನ್ನ ತಯಾರು ಮಾಡ್ಲಿಕ್ಕೆ ಸಾಧ್ಯನಾ? ಕಾರ್ಪೆಂಟರ್ ಕೆಲಸ ಮಾಡಕ್ ಸಾಧ್ಯನಾ? ಆ ವೃತ್ತಿಲಿ ಬಂದಂತ ಒಂದು ರಕ್ತದಲ್ಲಿ ಎಲ್ಲರೂ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅಲ್ಲಿ ಏನು ನೀವು ಎಕ್ಸಿಬಿಷನ್ ನೀವೆಲ್ಲ ಇಟ್ಟಿದ್ರಲ್ಲ, ನೀವು ಅದಕ್ಕೆ ಈ ದೇಶಕ್ಕೆ ಒಂದು ದೊಡ್ಡ ಫೌಂಡೇಶನ್ ಆಗಿ ಪ್ರತಿಯೊಂದು ಕೂಡ ಇವತ್ತು ನೀವು ತಯಾರು ಮಾಡ್ತಾ ಇದ್ದೀರಿ. ಎಲ್ಲ ಕೂಡ ಎಲ್ಲರ ಕೆಲಸನೂ ಮಾಡ್ಲಿಕ್ಕೆ ಆಗುದಿಲ್ಲ. ಈ ಪೇಂಟು ಇಷ್ಟೆಲ್ಲ ಇವತ್ತು ನೋಡಿ, ಸುಮಾರು ಒಂದು ಹನುಮಂತಯ್ಯನವರು ಕಟ್ಟಿಸಿ ಇದನ್ನ ಸುಮಾರು 70 ವಿಧಾನಸೌಧ ಕಟ್ಟು ಹೊಸ ಸುಮಾರು 50-60 ವರ್ಷ ಮೇಲಾಗಿರ್ಬೇಕು. ಅವತ್ತಿನ ಚಿತ್ರ, ಅವತ್ತಿನ ಇದನ್ನೆಲ್ಲ ಕೂಡ ಈ ವಿಧಾನಸೌಧ ಕಟ್ಟಿದಾಗ ಅವತ್ತು ಯಾವ ಇದು ಕಂಪ್ಯೂಟರ್ ಇರಲಿಲ್ಲ, ಯಾವ ಕಟ್ಟ ಮಾಡಕ್ಕಿರ್ಲಿಲ್ಲ. ಇದನ್ನ ಎಷ್ಟು ದೊಡ್ಡದಾಗಿ ಕಟ್ಟಿ ಕೆತ್ತೆ ಮಾಡಿ ಅವತ್ತಿನ ಕಾಲದಲ್ಲಿ ಎಷ್ಟು ಶ್ರಮ ಪಟ್ಟು ಇದನ್ನ ವಿಧಾನಸೌಧ ಕಟ್ಟಿದ್ದಾರೆ. ವಿಧಾನಸೌಧ ಇವತ್ತು ಯಾಕೆ ಇಲ್ಲಿ ಕರೆದು ನಾವು ಈ ಪ್ರೋಗ್ರಾಮ್ ಮಾಡಿದ್ರು ನಾವು? ಯು ಶುಡ್ ನೋ ಇದೆಲ್ಲ ಹೆಂಗೆ, ಈ ಕೌಶಲ್ಯತೆ ಹೆಂಗೆ ಅವತ್ತಿನ ಕಾಲದಲ್ಲಿ ಬಂತು. ಇದರಲ್ಲಿ ಒಂದು 50% ಜೈಲಲ್ಲಿದ್ದ ಕೈದಿಗಳನ್ನ ಕರ್ಕೊಂಡು ಬಂದ್ಬಿಟ್ಟು ಇವತ್ತು ಈ ಕಲ್ಲನ್ನ ಒತ್ಸಿ ಮಾಡಿ ಕೆಲಸ ಮಾಡಿದ್ದಾರೆ. ಮನೆ ಎಲ್ಲ ಭಾಷಣದಲ್ಲಿ ಹೇಳ್ತಾ ಇದೆ, ಇದನ್ನ ಕಟ್ಟಬೇಕಾದ್ರೆ ಕೈದಿಗಳು ಆ ಕಲ್ಲು ವರ್ರಕ್ಕೆ ಕಾಣದೆ ಚೀಫ್ ಮಿನಿಸ್ಟರ್ ಮೇಲೆ ಚಪ್ಪಲಿ ಎತ್ತಿ ಬಿಸಾಕ್ಬಿಟ್ಟಿರುತ್ತೆ. ಈಗ ನಮ್ಮ ಇವ್ರು ಹೇಳ್ತಾ ಇದ್ದಾರೆ, ಮಿನಿಸ್ಟ್ರು ಜೈಲಲ್ಲೂ ಕೂಡ ಏನೋ ಪ್ರೋಗ್ರಾಮ್ ಮಾಡಕ್ ಕೊಟ್ಟಿದ್ದಾನೆ, ಜೈಲಲ್ಲೂ ಕೂಡ ತರಬೇತಿ ಮಾಡ್ತಾರೆ. ನನಗೂ ಕೂಡ ಮೈಸೂರು ಜೈಲಲ್ಲಿ ಇದ್ದಿದ್ದವ್ರು, ನಾನು ಜೈಲು ಮಂತ್ರಿ ಇದ್ದೆ ಒಂದು 36 ವರ್ಷದಿಂದ. ಆಗ ಯಾವ ರೀತಿ ಕೆತ್ತನೆ ಮಾಡ್ತಾರೆ ಅಲ್ಲಿದ್ದವ್ರು ಇರೋರು ಅಂತಂದ್ರೆ, ಯಾರ ಹತ್ರ ಕೂಡ ಆ ನಾಲೆಜ್ ಇದೆಯಲ್ಲ, ಎಲ್ಲರೂ ಎಲ್ಲ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಂಗೆ ನೀವು ಯಾವ ಕಾರಣಕ್ಕೂ ಯು ಶುಡ್ ನಾಟ್ ಲೂಸ್ ಯುವರ್ ಕಾನ್ಫಿಡೆನ್ಸ್. ನೀವು ಬರೀ ನಾನು ITI ಮಾಡ್ಬಿಟ್ಟೆ, ನಾ GTC ಮಾಡಿದೆ ಅಂತ ಇಲ್ಲ. ನೀವು ಯಾವ ಸೈಂಟಿಸ್ಟ್ಗಿನ ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಇದೆ. ಯಾವ ದೊಡ್ಡ ದೊಡ್ಡ MTech, BTech, PhD ಮಾಡಿದವ್ರಕ್ಕಿಂತ ನಿಮ್ಮಲ್ಲಿ ಜ್ಞಾನ ಇದೆ. ಈಗ ನಿಮ್ಮ ಫೋನಲ್ಲೇ ನಿಮ್ಗೆ ನಾಲೆಜ್ ಸಿಕ್ಬಿಡ್ತದೆ, ಅಷ್ಟು ಇದೆ. ಸೊ ಅದರಿಂದ ನೀವು ನಿಮ್ಮ ಆತ್ಮವಿಶ್ವಾಸವನ್ನ ಯಾವ ಕಾರಣಕ್ಕೂ ಕಳ್ಕೊಳ್ಬಾರ್ದು. ನಿಮ್ಮ ತಲೆಯಲ್ಲಿ 4D ಇಟ್ಕೊಳ್ಳಿ. 4D. You should dream. You should desire for the dream. You should dedicate for the dream. You should discipline for the dream. ಆಗ ಮಾತ್ರ ಈ ಸಂದರ್ಭದಲ್ಲಿ ಸಾಧ್ಯ. ಅಸಾಧ್ಯ ಅನ್ನೋ ಪದ ಬಿಟ್ಬಿಡಿ ನೀವು. ಎವ್ರಿಥಿಂಗ್ ಈಸ್ ಪಾಸಿಬಲ್. ಯು ಹ್ಯಾವ್ ಟು ಟ್ರೈ, ಯು ಹ್ಯಾವ್ ಟು ಅಟೆಂಪ್ಟ್, ಯು ಹ್ಯಾವ್ ಟು ಡೆಡಿಕೇಟ್, ಯು ಹ್ಯಾವ್ ಟು ಡಿಸಿಪ್ಲಿನ್. ಆಗ ಮಾತ್ರ ಈ ಸಂದರ್ಭದಲ್ಲಿ ಬಹಳ ಇನ್ನೊಂದು ಮುಖ್ಯವಾಗಿರಬೇಕು, ನಿಮ್ಮ ರೂಟ್ ಮರಿಬಾರ್ದು. ಇಫ್ ಯು ಫರ್ಗೆಟ್ ದಿ ರೂಟ್, ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್. ಯಾರು ನಿಮ್ಮ ಟೀಚರ್ಸು, ಯಾರು ನಿಮ್ಮ ಪೇರೆಂಟ್ಸು, ಯಾರು ನಿಮಗೆ ಮೆಟ್ಲು ಕೊಟ್ಟು ಮೇಲೆ ಏರಕ್ಕೆ ಬಿಟ್ಟಿದ್ದಾರೆ, ಆ ಏಣಿನ ಒದಿಬಾರ್ದು ನೀವು. ಅದು ನಿಮ್ಮ ಬೇಸಿಕ್ ಫಿಲಾಸಫಿ ಪ್ರಿನ್ಸಿಪಲ್ ನೀವು ಇಟ್ಕೊಂಡಿರ್ಬೇಕು. ಸೊ ಅದರಿಂದ ನಿಮಗೆ ಜ್ಞಾನವೂ ಬೇಕು, ನಿಮಗೆ ಕೌಶಲ್ಯ ಕೂಡ ಬೇಕು. ಸೊ ಅದರಿಂದ ಹೊಸ ಸಂಶೋಧನೆಗೆ ತವರೂರೇ ಕರ್ನಾಟಕ. ಇವತ್ತು ಕರ್ನಾಟಕ ವರ್ಲ್ಡ್ ಲೀಡರ್ಸ್. ಇದೇ ಜಾಗದಲ್ಲಿ ನೀವೇನು ಕೂತಿದ್ದೀರಲ್ಲ, ಈ ಜಾಗದಲ್ಲಿ
ನಾನು UD ಮಿನಿಸ್ಟರ್ ಆಗಿದ್ದೆ. SM ಕೃಷ್ಣರವರು, ವಾಜಪೇಯಿ ಅವರು ಇಲ್ಲಿ ಕೂತಿದ್ರು. ಮನೆ ಪ್ರೈಮ್ ಮಿನಿಸ್ಟರ್ ಎದುರುಗಡೆನೆ ಈ ಭಾಷಣ ಮಾಡಿದೆ ನಾನು. ಆಗ ಏನ್ ಹೇಳಿದ್ರು ಅಂತಂದ್ರೆ, ವಾಜಪೇಯಿ ಅವರು ಇಲ್ಲಿ ಬಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ, ಆಗ ಫೌಂಡೇಶನ್ ಹಳೆ ಏರ್ಪೋರ್ಟ್ ಇಲ್ಲಿತ್ತು, ಅದನ್ನು ಹೊಸದಾಗಿ ನಾವು ಮಾಡಿದೋ. ಫೌಂಡೇಶನ್ ಬಂದಿದ್ರು, 4 ಪ್ರಧಾನಮಂತ್ರಿಗಳು ಬಂದಿದ್ರು 3 ತಿಂಗಳಲ್ಲಿ. ಚೈನಾ, ಜಪಾನ್, ಪೋಲ್ಯಾಂಡ್, ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಬಂದಿದ್ರು. ಬಂದು ಹೋದ್ಮೇಲೆ ಅವ್ರಿಗೆ ಪ್ರೋಗ್ರಾಮ್ ಬಂದಿದ್ರು. ಇದೇ ಜಾಗದಲ್ಲಿ ಪ್ರೈಮ್ ಮಿನಿಸ್ಟರ್ ಸ್ಟೇಜ್ ಮೇಲೆ ಇದ್ರು. ಆಗ ನಾನು UD ಮಿನಿಸ್ಟರ್ ಇದ್ದೆ, ನಾನು ಕೆಳಗಡೆ ಕೂತಿದ್ದೆ, ಸ್ಟೇಜ್ ಮೇಲೆ ನಾನು ಅವತ್ತು ಇರಲಿಲ್ಲ. ಸೊ ಆಗ ಏರ್ಪೋರ್ಟ್ ಇನಾಗ್ರೇಷನ್, ಲೇಯಿಂಗ್ ದಿ ಫೌಂಡೇಶನ್ ಇಲ್ಲಿಂದಾನೇ ಮಾಡಿದ್ರು. ನಾರಾಯಣ ಮೂರ್ತಿ ಅವ್ರಿಗೆ ಅವತ್ತು ಇನ್ಫೋಸಿಸ್ನ ಪ್ರಮುಖರಿಗೆ ಅಧ್ಯಕ್ಷರು ಮಾಡಿದ್ರು ಆ ಏರ್ಪೋರ್ಟ್ಗೆ. ಈಗ ನಮ್ಮ ಚೀಫ್ ಸೆಕ್ರೆಟರಿ ಆ ಜಾಗದಲ್ಲಿ ಇದ್ದಾರೆ. ಆಮ್ ಐ ರೈಟ್? ಶಿ ಈಸ್ ರೆಪ್ರೆಸೆಂಟಿಂಗ್ ದ ಪ್ಲೇಸ್ ವೇರ್ ನಾರಾಯಣ ಮೂರ್ತಿ ಇದಾರನ್ನ. ಈಗ ನಮ್ಮ ಚೀಫ್ ಸೆಕ್ರೆಟರಿ ಆ ಏರ್ಪೋರ್ಟ್ ಅಧ್ಯಕ್ಷರಾಗಿ ಈಗ ಕೆಲಸ ಮಾಡ್ತಾರೆ ಸರ್ಕಾರದ ಪರವಾಗಿ. ಆಗ ಹೇಳಿದ್ರು ವಾಜಪೇಯಿ ಅವರು, ದೇರ್ ವಾಸ್ ಎ ಟೈಮ್ ವೆನ್ ದಿ ವರ್ಲ್ಡ್ ಲೀಡರ್ಸ್ ಯೂಸ್ ಟು ಫಸ್ಟ್ ಕಮ್ ಟು Delhi, then they used to go to Chennai, then they used to go to Calcutta, then they used to go to Mumbai, then they used to go to different part of the country. Now the situation has changed. Now the world leaders are first coming to Bangalore, then they are coming to Delhi ಅಂತ ಹೇಳಿದ್ರು. ಇದು ನಾನು ಹೇಳಿದ ಮಾತಲ್ಲ, ಇದು ಅಟಲ್ ಬಿಹಾರಿ. ಶಿಲ್ಲಿಗಿಲ್ಲಿ ಹೊಡಿಬೇಡ್ರಿ ಕಣಯ್ಯ, ನೀವೆಲ್ಲ ದೊಡ್ಡ ದೊಡ್ಡ ಹುದ್ದೆಗೆ ಹೋಗೋರು ನೀವೆಲ್ಲ. ನಮ್ಮ ಟೂರಿಂಗ್ ಟಾಕೀಸ್ ನಡೆಸ್ತಾ ಇದ್ದೆ, ಆಗ ಶಿಲ್ಲಿಗಳು ಹೊಡಿತಾ ಇದ್ರು. ರಾಜ್ಕುಮಾರ್ ಡೈಲಾಗ್ ಬಂದ ತಕ್ಷಣ ಹಂಗೆ ಹೊಡಿತಾ ಇದ್ದೀರ ನೀವೆಲ್ಲ. ಸೊ ಹಂಗೆ ಈ ಬೆಂಗಳೂರು ಇದೆಯಲ್ಲ, ಬೆಂಗಳೂರು ಯಾಕೆ ಅಷ್ಟು ಆಕರ್ಷಣೆ ಆಯಿತು ಅಂತಂದ್ರೆ, ಬಿಕಾಸ್ ಆಫ್ ದಿ ನಾಲೆಜ್, ಬಿಕಾಸ್ ಆಫ್ ದಿ ಸ್ಕಿಲ್, ಬಿಕಾಸ್ ಆಫ್ ದ ನಮ್ಮ ಮಿನಿಸ್ಟರ್ ಹೇಳ್ದಂಗೆ ಟ್ಯಾಲೆಂಟ್ ಪೂಲ್. ಈ ಟ್ಯಾಲೆಂಟ್ ಪೂಲ್ ಎಲ್ಲೂ ಇಲ್ಲ. ಅದಕ್ಕೆ ಯು ಆಲ್ ಶುಡ್ ಬಿ ವೆರಿ ಪ್ರೌಡ್. ಅದಕ್ಕೆ ಅತಿ ಹೆಚ್ಚು ಸ್ಟಾರ್ಟ್ಅಪ್ಗಳು ನಮ್ಮಿಂದನೇ ಪ್ರಾರಂಭ ಆಗಿದೆ. ನೀವು ಯಾವುದೇ ಪಾಲಿಸಿ ತೆಗೆದುಕೊಳ್ಳಿ, ಯಾವುದೇ ಮಾಡಲಿ, ವಿ ಆರ್ ದಿ ಗ್ರೇಟ್. ಈಗ ಲಾಯರ್ಗಳು, ಡೆಲ್ಲಿಲಿ ಸುಪ್ರೀಂ ಕೋರ್ಟ್ ಇದೆಯಪ್ಪ, ಡೆಲ್ಲಿಲಿ ಇಲ್ಲಿದೆ ಸುಪ್ರೀಂ ಕೋರ್ಟು, ಡೆಲ್ಲಿಲಿದೆ ಸುಪ್ರೀಂ ಕೋರ್ಟು. ಯಾಕೆ ನ್ಯಾಷನಲ್ ಲಾ ಸ್ಕೂಲ್ ಬೆಂಗಳೂರಲ್ಲೇ ಪ್ರಾರಂಭ ಆಯಿತು? ಯಾಕೆ ITI, HMT, HAL, BHEL, ಜವಾಹರ್ಲಾಲ್ ನೆಹರು ಅವರ ಕಾಲದಲ್ಲಿ ಬೆಂಗಳೂರಲ್ಲೇ ಪ್ರಾರಂಭ ಆಗಬೇಕಾಯ್ತು? ಬಿಕಾಸ್ ನಿಮ್ಮ ಹಿರಿಯರು, ನಿಮ್ಮ ತಂದೆ ತಾಯಿಂದಿರು, ನಿಮ್ಮ ಫೋರ್ ಫಾದರ್ಸ್ ಎಲ್ಲ ಇಲ್ಲಿ ಅವ್ರಿಗಿದ್ದಂತ ಇದು. CV ರಾಮನ್ ಇಂದ ಹಿಡಿದು ಬೇರೆ ಬೇರೆಯವರೆಲ್ಲ ಕೂಡ, ರಾವ್ ಮನೆ ಎಲ್ಲ ಅವಾರ್ಡಿಸ್ ಎಲ್ಲ ಕೂಡ ಯಾಕೆ ಇಲ್ಲಿ ಇದಕ್ಕೆ ಒಂದು ದೊಡ್ಡ ಕೊಟ್ಟರು? ಯಾಕೆ ಇಸ್ರೋ ಇಲ್ಲಿದೆ ಹೇಳಿ? ಇಸ್ರೋ ನಮ್ಮ ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಲ್ಲಿ ಒಂದು ಸಣ್ಣ ಶೆಡ್ ಅಲ್ಲಿ ಪ್ರಾರಂಭ ಆಯಿತು. ಒಂದು 10,000 ಅಡಿನೂ ಇಲ್ಲ ಶೆಡ್ಡು. ನೀವು ಯು ಗೋ ಟು ದಿ ಹಿಸ್ಟ್ರಿ. ಮೊನ್ನೆ ನೀವೆಲ್ಲ ಬೆಂಗಳೂರಿಂದ ತಿರ್ಗಾ ಆರಿಸ್ತೋ ನಾವೆಲ್ಲ. ಯಾಕಾಯ್ತು ಅಲ್ಲಿಂದ? ಸೊ ಬಿಕಾಸ್ ಇಟ್ ಟ್ಯಾಲೆಂಟ್. ಸೊ ನೀವು ಯಾವ ಕಾರಣಕ್ಕೂ ಯು ಶುಡ್ ನಾಟ್ ಲೂಸ್ ಯುವರ್ ಕಾನ್ಫಿಡೆನ್ಸ್. ನಿಮ್ಮ ಕಾನ್ಫಿಡೆನ್ಸ್ ನೀವು ಮಾಡ್ಕೋಬೇಡಿ. ಇವತ್ತು ಆರೆಂಜ್ ಎಕನಾಮಿ ಬಗ್ಗೆ ಪ್ರೈಮ್ ಮಿನಿಸ್ಟರ್ ಮಾತಾಡ್ತಾ ಇದ್ದಾರೆ. ನಾವು 2006 ಪ್ರಾರಂಭ ಮಾಡಿದ್ವು. ಇವತ್ತು ಎಲ್ಲ GCCಗಳು ಬೇರೆ ಬೇರೆಯವರೆಲ್ಲ ಕೂಡ ಎಲ್ಲ ಕೂಡ ಬೆಂಗಳೂರು ಕಡೆ ನೋಡ್ತಾ ಇದ್ದಾರೆ. ಎಲ್ಲ ದೊಡ್ಡ ದೊಡ್ಡ ಏರ್ ಬಸ್ಸು ಬೇರೆ ಬೇರೆದೆಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗು, ರಿಪೇರ್ಸು, ಸೆಂಟರ್ಸು ಎಲ್ಲ ಕೂಡ ಇಲ್ಲೇ ಪ್ರಾರಂಭ ಆಗ್ತಾ ಇದೆ. ಸೊ ಹಂಗೆ ಇಲ್ಲಿ ದೇರ್ ಇಸ್ ಅ ಬಿಗ್ ವೈಡರ್ ಸ್ಕೋಪ್. ಸೊ ಹಂಗೆ ನೀವು ಕಾಂಪಿಟೇಷನ್ ಮಾಡಬೇಕಾದ್ದು ಬೆಳಗಾಂ ಅವರು ಬೆಂಗಳೂರು ಮೇಲೆಲ್ಲ, ಬೆಂಗಳೂರವರು ಬಾಗಲಕೋಟೆಲ್ಲ, ಬಾಗಲಕೋಟೆಯವರು ಮೈಸೂರವ್ರ ಮೇಲೆಲ್ಲ, ಮೈಸೂರವನು ಕನಕಪುರದವ್ರ ಮೇಲೆಲ್ಲ. ಯು ಆಲ್ ಹ್ಯಾವ್ ಟು ಕಾಂಪೀಟ್ ಗ್ಲೋಬಲಿ. ಇದು ನಿಮ್ಮ ತಲೆಯಲ್ಲಿರಲಿ. ನಿಮ್ಮ ಏನಿರೋ ನಿಮ್ಮ ದೂರ ಆಲೋಚನೆ, ನೀವು ಗ್ಲೋಬಲ್ ಮಟ್ಟದಲ್ಲಿ ನೀವು ಕಾಂಪಿಟೇಷನ್ಗೆ ಹೋಗ್ಬೇಕು. ಗ್ಲೋಬಲ್ ಮಟ್ಟದಲ್ಲಿ ಅವರ ಆಲೋಚನೆಗೆ ನೀವು ಸ್ಪಂದಿಸಬೇಕು. ಅದಕ್ಕೋಸ್ಕರನೇ ಇವತ್ತು ನಾನು ಏನು ಒಂದು ಅಗ್ರಿಮೆಂಟ್ ಮಾಡಿಕೊಂಡೆ, ಈಗ ನಮ್ಮ ಸರ್ಕಾರ ಮಾಡಿಕೊಳ್ತು, ಟು ಮ್ಯಾಚ್ ಯು ಟು ದಿ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಅಂತ. ಈ ಒಂದು ಹೊಸ ಚಿಂತನೆ ಆಲೋಚನೆ ಮಾಡಿದ್ದೇನೆ, ಯುವ ಸೇತು ಅಂತ. ಏನು ಯುವ ಸೇತು ಅಂದರೆ, ದೇರ್ ಆರ್ ಲ್ಯಾಕ್ಸ್ ಅಂಡ್ ಲ್ಯಾಕ್ಸ್ ಆಫ್ ಎಂಪ್ಲಾಯ್ಮೆಂಟ್ ಪೀಪಲ್. ಇನ್ನು ಉದ್ಯೋಗಕ್ಕೆ ಜನ ಎಲ್ಲ ಬೆಂಗಳೂರಿಗೆ ಬರ್ತಾ ಇದ್ದಾರೆ, ನಗರಗಳಿಗೆ ಬರ್ತಾ ಇದ್ದಾರೆ. ಅಲ್ಲೇನಾರು ಮಾಡಿ ತಡಿಬೇಕಲ್ಲ, ಜೊತೆಗೆ ಉದ್ಯೋಗ ಅವ್ರಿಗೆ ಕೊಡಿಸ್ಬೇಕು. ಯಾರು ಎಲ್ಲಿಗೆ ಹೋಗಿ, ಎಷ್ಟೋ ಜನ ಇವತ್ತು ಈಗ ಒಂದು ಪೇಪರ್ ಇದೆ ಇಲ್ಲಿ, ನಮ್ಮ ಶರಣ್ ಪ್ರಕಾಶ್ ಕೊಟ್ಟರು ಒಂದು ಪೇಪರ್,
30,000 ಇಂಜಿನಿಯರಿಂಗ್ ಸೀಟ್ಸ್ ಲೈ ವೇಕೆಂಟ್ ಆನ್ಯುವಲಿ ಅಂತ 270 ಇಂಜಿನಿಯರಿಂಗ್ ಕಾಲೇಜ್ ಇದೆ, 30,000 ಸೀಟು ವೇಕೆನ್ಸಿ ಇದೆ. ಯಾಕೆ? ಬಿಕಾಸ್ ಆಫ್ ದಿ ಅನ್ಎಂಪ್ಲಾಯ್ಮೆಂಟ್ ಈ ಇಶ್ಯೂ ಇಂದ. ಸೊ ಅದಕ್ಕೆ ಇಲ್ಲಿ ಇಷ್ಟು ಟ್ಯಾಲೆಂಟ್ ಪೂಲ್ ಇಲ್ಲಿ ಬೆಳೀತಾ ಇದೆ. ಸೊ ಅದಕ್ಕೆ ಇಡೀ ಪ್ರಪಂಚ ನಿಮ್ಮನ್ನ ಆಯ್ಕೆ ಮಾಡ್ತಾ ಇದೆ. ಎಷ್ಟೋ ಜನ ಹೊರಗಡೆಗೆ ಹೋದವರು, ಈಗ ನಮ್ಮ ಟೊಯೋಟಾನವರು ಎಲ್ಲರೂ ಕೂಡ ITIಗಳಲ್ಲಿ ಪಿಕ್ ಮಾಡಿಬಿಟ್ಟು ಕೊನೆಗೆ ಅಲ್ಲೋಗಿ ಟ್ರೈನಿಂಗ್ ಕೊಟ್ಟು ಮಾಡಿ ಎಲ್ಲದಕ್ಕೂ ಕೂಡ ಎಲ್ಲೆಲ್ಲಿ ನಮ್ಮ ಟ್ರಾನ್ಸ್ಪೋರ್ಟ್, ಎಲ್ಲಿ ನಮ್ದು ಟೊಯೋಟೋ ಇರ್ಬೋದು, ಬೇರೆ ಉಂಡಾ ಇರ್ಬೋದು, ಎಲ್ಲರೂ ಕೂಡ 90% ಅವ್ರಿಗೆಲ್ಲ ಎಂಪ್ಲಾಯ್ಮೆಂಟ್ ಸಿಗ್ತಾ ಇದೆ. ಸೊ ಹಂಗೆ ಇವತ್ತು ಈ ದೇಶದಲ್ಲಿ ನಿಮ್ಮಲ್ಲಿರುವಂಥ ಸಂಪತ್ತು ಇದೆಯಲ್ಲ, ಜ್ಞಾನ ಸಂಪತ್ತು, ನಮ್ಮ ಹುಡುಗರಲ್ಲಿರುವಂಥ ಒಂದು ಜ್ಞಾನ, ಬೇಸಿಕ್ ಕಾಮನ್ ಸೆನ್ಸ್, ನಿಮ್ಮಲ್ಲಿರುವಂಥ ಕೌಶಲ್ಯತೆ, ಇದು ಖಂಡಿತ ಆಗ್ತದೆ. ಈಗ ಹೊಸದಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂನಿವರ್ಸಿಟಿನೂ ಮಾಡಬೇಕು ಅಂತ ಈಗಾಗಲೇ ಘೋಷಣೆ ಮಾಡಿದ್ದೀನಿ. ಈಗ ನಿಮಗೆ ಎಂಪ್ಲಾಯ್ಮೆಂಟ್ಗೋಸ್ಕರ, ಪ್ರೈವೇಟ್ ಎಂಪ್ಲಾಯ್ಮೆಂಟ್ಗೋಸ್ಕರ ಯುವ ಸೇತು ಅಂತ ಒಂದು ಕಾರ್ಯಕ್ರಮ. ಇಟ್ ಈಸ್ ಎ ಬ್ರಿಡ್ಜ್ ಬಿಟ್ವೀನ್ ದಿ ಗವರ್ಮೆಂಟ್ ಆಫ್ ಕರ್ನಾಟಕ ಆ್ಯಂಡ್ ದಿ ಪ್ರೈವೇಟ್ ಪ್ಲೇಯರ್ಸ್. ಅವ್ರು ಯಾರಿಗಾರು ಉದ್ಯೋಗ ಬೇಕು ಅಂತಂದರೆ ನೀವು ಅದಕ್ಕೆ ಒಂದು ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದು. ಅವ್ರಿಗೆ ಬೇಕು ಅಂದರೆ ಅವ್ರು ಮಾಡ್ಕೊಳ್ಳೋದು. ನಾವು ವಿಲ್ ನಾಟ್ ಇಂಟರ್ಫಿಯರ್. ಬಟ್ ಅವ್ರಿಗೇನಾದ್ರು ಒಳ್ಳೆ ಹುಡುಗರುಗಳು ಬೇಕಲ್ಲ, ಟ್ರೈನಿಂಗ್ ಬೇಕು ಅಂತ, ಅದಕ್ಕೆ ನಮ್ಮ ಶರಣ್ ಪ್ರಕಾಶ್ ಅವರ ನೇತೃತ್ವದಲ್ಲಿ ರಮಣ್ ರೆಡ್ಡಿ ಅವರು, ಕಾಂತ ಇವರೆಲ್ಲ ಸೇರಿ ಒಂದು ಪ್ರೋಗ್ರಾಮ್ ಮಾಡಿ ಅವ್ರಿಗೆ ಇಂಡಸ್ಟ್ರಿಗೆ ಏನು ಬೇಕೋ ಅದನ್ನು ಮಾಡಿಕೊಳ್ಳಲಿಕ್ಕೆ ವಿ ಆರ್ ಬೌಂಡ್ ಟು ಡೂ ದಿಸ್ ಪ್ರೋಗ್ರಾಮ್. ದಟ್ ಈಸ್ ದಿಸ್ ವರ್ಲ್ಡ್ ಯೂತ್ ಸ್ಕಿಲ್ ಡೇ ವಿಚಾರದಲ್ಲಿ ನಿಮ್ಗೆ ಈ ವಿಚಾರವನ್ನು ನಾನು ತಿಳಿಸ್ತಾ ಇದ್ದೇನೆ. ಸೊ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಎ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್, ದಟ್ ಈಸ್ ಕಾಲ್ಡ್ ದಿ ಯುವ ಸೇತುವೆ. ಈಗ ಎಷ್ಟೋ ಜನ ಡಿಪ್ಲೊಮಾ ಓದೋರಿಗೆ, ಡಿಗ್ರಿ ಓದೋರಿಗೆ ಕೆಲಸ ಇರಲಿಲ್ಲ. ನಾನೊಬ್ಬ ಯುವಕನಾಗಿ ನನಗೆ ಈಗ ಮುತ್ಕಾಗೋಗಿದ್ದೀನಿ ಬಿಡಿ, ನಾನು 64 ಇಯರ್ಸ್ ಆಗೋಯ್ತು ನನಗೆ. ಬಟ್ ಆ ಯುವಕರ ಶಕ್ತಿ ಏನೊಂದು ನನಗೆ ಗೊತ್ತಿದೆ. ದಟ್ ಈಸ್ ವೈ ನಾವು ಯುವನಿಧಿ ಕಾರ್ಯಕ್ರಮ ಅಂತೇಳಿ ಅವನಿಗೆ ಕೆಲಸ ಸಿಗೋವರೆಗೂ ಅಟ್ಲೀಸ್ಟ್ ಒಂದು 3,000 ರೂಪಾಯಿ ಕೂಡ ಅವನಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ, ಡಿಪ್ಲೊಮೋನ್ಗೊಂದಿಷ್ಟು, ಡಿಗ್ರಿ ಮಾಡೋನ್ಗಿಷ್ಟು ಅಂತ 2 ವರ್ಷದವರೆಗೂ ಕೂಡ ಅವ್ನಿಗೆ ಉದ್ಯೋಗ ಸಿಗಲಿ ಅಂತೇಳಿ ಆ ಕಾರ್ಯಕ್ರಮನ ಇವತ್ತು ರೂಪಿಸಿದ್ದೇವೆ 5 ಗ್ಯಾರಂಟಿಗಳ ಪೈಕಿ. ಹಂಗೆ ಇವತ್ತು ಎಲ್ಲರೂ ಕೂಡ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ವಿದ್ಯಾರ್ಥಿಗಳು ನೀವೆಲ್ಲ ಬಂದಿದ್ದೀರಿ, ಯುವಕರು ಬಂದಿದ್ದೀರಿ, ಭಾಳ ಜನ ಎಲ್ಲ ಮ್ಯಾನೇಜ್ಮೆಂಟ್ ಅವರೆಲ್ಲ ತಾವೆಲ್ಲ ಭಾಳ ಜನ ಇದ್ದೀರಿ. ಸೊ ಹಂಗೆ ಈಗ ಸುಮಾರು ಈಗಾಗಲೇ ಒಂದು 50,000 ಜನಕ್ಕೆ ನಮ್ಮ ಕರ್ನಾಟಕದಲ್ಲಿ ಆನಿಮೇಷನ್ಸು ಮತ್ತೊಂದು ಈ ಫಿಲಮಲ್ಲೆಲ್ಲ ಕೂಡ ಈಗೆಲ್ಲ ಬಾಲಿವುಡ್, ಹಾಲಿವುಡ್ ಬಲ್ಲ ನಮ್ಮ ಕರ್ನಾಟಕದಲ್ಲೇ ಚಲನಚಿತ್ರ ಫಸ್ಟ್ ಕ್ಲಾಸಾಗಿ ನಡೀತಾ ಇದೆ. ಒಂದೊಂದು ಒಳ್ಳೊಳ್ಳೆ ಬಂದು ಇವತ್ತು ನಾವೆಲ್ಲ ಕಾಂಪೀಟ್ ಮಾಡೋಂಥ ಸಂದರ್ಭದಲ್ಲಿ ಬಂದಿದ್ದೀರಿ. ಸೊ ಹಂಗೆ ಇವತ್ತು ನಾವು ಬೇಕಾದಷ್ಟು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೇವೆ. ನನಗಿನ್ನ ನಿಮ್ಮ ಹತ್ರ ಮಾತಾಡೋಕ್ಕೆ ಇಷ್ಟ, ಟೈಮ್ ಇಲ್ಲ. ಐ ವಾಂಟ್ ಟು ಶೇರ್ ಲಾಟ್ ಆಫ್ ಥಿಂಗ್ಸ್. ಬೇರೆ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ, ಅಲ್ಲಿ ಅಸೆಂಬ್ಲಿಗೆ ಹೋಗಬೇಕು. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ದಿಸ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಡೇ. ಯು ಜಸ್ಟ್ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಯುವರ್ ಸೆಲ್ಫ್. ನಥಿಂಗ್ ಈಸ್ ಇಂಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್. ಸೊ ಹಂಗೆ ನೀವು ಭಾಳ ಚಪ್ಪಾಳೆ ಹೊಡಿರೋ, ಶಿಳ್ಳೆ ಬಿಟ್ಬಿಡ್ರಪ್ಪ. ಶಿಳ್ಳೆ ನಮ್ಮ ಕಲ್ಚರ್ ಅಲ್ಲ, ಅದೆಲ್ಲ. ಹಳ್ಳಿಲಿ ರಾಜ್ಕುಮಾರ್ಗೆ, ವಿಷ್ಣುವರ್ಧನ್ಗೆ, ಅನಂತ್ನಾಗೆ ಶಿಳ್ಳೆ ಹೊಡೆದಂಗೆ ನೀವು ಹೊಡಿತಾ ಕೂತಿದ್ದೀರಿ. ನನ್ನ ಕಾಲದ ಆಕ್ಟರ್ಗಳಿಗೆ ನೆನೆಸ್ಕೋತಾ ಇದ್ದೀನಿ, ಈಗ ಸಿನಿಮಾ ನೋಡೋದು ಬಿಟ್ಬಿಟ್ಟೆ. ಎಲ್ಲ ಶುಡ್ ಬಿ ಎ ಡಿಸಿಪ್ಲಿನ್ ಸೋಲ್ಜರ್. ಚಪ್ಪಾಳೆ ಹೊಡೀರಿ, ತಪ್ಪೇನಿಲ್ಲ, ಚಪ್ಪಾಳೆ ಹೊಡಬೇಕು. ಚಪ್ಪಾಳೆ ಹೊಡೆದ್ರೆ ಇದಾಗೋದು. ಈ ಶಿಳ್ಳೆಗಳೆಲ್ಲ ಹೊಡೆದ್ರೆ ಎಲ್ಲ ಏನಂತಾರಲ್ಲ, ಶಿಳ್ಳೆಗಳು ಹೊಡೆದ್ರೆ ಬೇರೆನ ಕರೆಯಕ್ಕೆ ಹೊಡಿತಾ ಇದ್ರು. ಶಿಳ್ಳಿನ ಕೈ ಸನ್ನೆ ಮಾಡೋದ್ ಬದಲು ಶಿಳ್ಳೆ ಹೊಡಿತಾ ಇದ್ರು. ಅಕ್ಕಿಗಳು, ಪ್ರಾಣಿಗಳೆಲ್ಲ ಕೂಗಿದ್ರೆ ಅದೊಂಥರ ಕರಿಯೋಂಥ ಒಂದು ವಿಚಾರ. ಅದನ್ನೆಲ್ಲ ಬಿಟ್ಬಿಟ್ಟು ಯು ಶುಡ್ ಬಿ ಎ ಡಿಸಿಪ್ಲಿನ್. ನಾನು ಅದಕ್ಕೆ ಹೇಳಿದ್ದು, ಯು ಶುಡ್ ಬಿ ಡಿಸಿಪ್ಲಿನ್ಡ್ ಅಂತ. ಸೊ ಹಂಗೆ ನನ್ನ ನಿಮ್ಮ ಫಂಕ್ಷನ್ ಇದು, ನನ್ನ ಫಂಕ್ಷನ್ ಅಲ್ಲ, ಸರ್ಕಾರದ ಫಂಕ್ಷನ್ ಅಲ್ಲ, ನಿಮಗೋಸ್ಕರ ಮಾಡ್ತಾರಂಥ ಕಾರ್ಯಕ್ರಮ. ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ಈ ವಿಶ್ವ ಯುವ ಕೌಶಲ್ಯ ದಿನಾಚರಣೆ ನಿಮ್ಮ ಬದುಕಿನಲ್ಲಿ ಒಂದು ಹೊಸ ರೂಪ ಮೂಡಲಿ. ಈ ಸರ್ಕಾರ ನಿಮಗೆ ಸೇತುವೆ ಕೆಲಸ ಮಾಡ್ತದೆ. ಈ ಸರ್ಕಾರನ ಕೂಡ ನೀವು ಉಳಿಸ್ಕೊಳ್ಬೇಕು, ಸರ್ಕಾರನ ಕಾಪಾಡಬೇಕು. ಈ ಸರ್ಕಾರ ನಿಮ್ಮ ಜೊತೆ ಇರ್ತದೆ, ಬೇರೆ ಯಾರು ಇಂಥ ಕೆಲಸ ಮಾಡಲ್ಲ. ಇಂಥದ್ದು ಏನಾದ್ರು ಆಲೋಚನೆ ಮಾಡಿದ್ರೆ ಆವತ್ತಿನ ಕಾಲದಲ್ಲಿ ರಾಜೀವ್ ಗಾಂಧಿಯವರು ಯೋಚನೆ ಮಾಡಿದ್ರು. ಇವತ್ತು ಮತ್ತೆ ಈ ನಮ್ಮ ರಾಜ್ಯದಲ್ಲಿ ನಾವು ಯೋಚನೆ ಮಾಡ್ತೀವಿ. ನಮಗೂ ನಿಮಗೂ ಸಂಬಂಧ ಇರಲಿ, ವಿಶ್ವಾಸ ಇರಲಿ. ಇಟ್ ಇಸ್ ಯುವರ್ ಡೇ, ಯುವರ್ ಟೈಮ್, ಯುವರ್ ಲೈಫ್.
ಎಂಜಾಯ್, ಗ್ರೋ ಸ್ಟ್ರಾಂಗ್, ಗೋ ಬಿಗ್. ಮೋರ್ ಸ್ಟ್ರಾಂಗ್, ಯು ವಿಲ್ ಬಿ ಗೋ ಸ್ಟ್ರಾಂಗ್. ಸೊ ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.